ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಬೋರ್ಗರೆಯುವ ಅರಬ್ಬಿ ಸಮುದ್ರದಲ್ಲಿ ಇವತ್ತು ಕಡಲ ಮಕ್ಕಳು ತಮ್ಮ ಮತ್ಸ್ಯ ಬೇಟೆಗೆ ಇಳಿದಿದ್ದಾರೆ. ಸುಮಾರು 60 ದಿನಗಳ ರಜೆಯ ಬಳಿಕ ಇವತ್ತು ಆಳ ಸಮುದ್ರಕ್ಕೆ ಬೋಟ್ಗಳು ಹೋಗ್ತಾ ಇದೆ. ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲೂ ಕೂಡ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಆಗಿದೆ. ಮಧ್ಯರಾತ್ರಿ 12 ಗಂಟೆಗೆ ಆಳ ಸಮುದ್ರಕ್ಕೆ ಹೋಗುವಂತಹ ಮೀನುಗಾರಿಕಾ ಬೋಟ್ಗಳು ಕಡಲಿಗೆ ಇಳಿದಿವೆ. ಈ ಬಾರಿಯೂ ಅಪಾರ ನಿರೀಕ್ಷೆಗಳೊಂದಿಗೆ ಮೀನುಗಾರರು ತಮ್ಮ ಕಡಲಿಗೆ ಹೋಗಿರುವಂತದ್ದು. ಜೀವದ ಹಂಗನ್ನ ತೊರೆದು ಸಮುದ್ರ ರಾಜನೊಂದಿಗೆ ಸೆಣಸಾಡುವ ಪ್ರತಿಯೊಬ್ಬ ಮೀನುಗಾರರಿಗೆ ಒಂದು ಆಶಯ ಇರುತ್ತೆ. ತಾವು ವಾಪಸ್ ಬರುವಾಗ ಭರಪೂರ ಮೀನುಗಳು ಸಿಗಬೇಕು, ಸಮುದ್ರದ ಕಡಲ ಗರ್ಭದ ಒಳಗೆ ಮತ್ಸ್ಯ ಸಂಪತ್ತು ಹೇರಳವಾಗಿ ಇರಬೇಕೆಂಬ ಆಶಯದಿಂದ ಹೋಗ್ತಾರೆ. ಅದೇ ಆಶಯವಿಟ್ಟುಕೊಂಡು ಈ ಬಾರಿಯೂ ಕಡಲ ಮಕ್ಕಳು ಸಮುದ್ರಕ್ಕೆ ಇಳಿದಿದ್ದಾರೆ. ಈ 60 ದಿನಗಳ ಕಾಲ ರಜೆ ಯಾಕೆ ಆಳ ಸಮುದ್ರಕ್ಕೆ ಈ ಸಂದರ್ಭದಲ್ಲಿ ಮೀನುಗಾರರು ಮೀನುಗಾರಿಕೆಗೆ ಹೋಗಬಾರದು ಎಂಬ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಕ್ಕೆ ಹೋದ್ರೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಮಳೆಗಾಲದ ಸಮಯದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಏಳುತ್ತೆ, ತೂಫಾನ್ ಏಳುತ್ತೆ, ಭಾರಿ ಗಾಳಿಗೆ ಬೋಟ್ಗಳು ಅಡಿಮೇಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೊಂದು ಕಾರಣ ಆದ್ರೆ ಮತ್ತೊಂದು ಕಾರಣ ಇದು ಮೀನುಗಳ ಸಂತಾನೋತ್ಪತ್ತಿಗೆ ಆಗುವಂತಹ ಒಂದು ಸಮಯ. ಮಳೆ ಸಾಕಷ್ಟು ಬಂದು ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿ ಯಥೇಚ್ಛ ಪ್ರಮಾಣದಲ್ಲಿ ನದಿ ನೀರು ಸಮುದ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ, ಸಿಹಿ ನೀರು ಸಮುದ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದು ಮೀನುಗಳ ಸಂತಾನೋತ್ಪತ್ತಿಗೆ ಪ್ರಶಸ್ತವಾದ ಸಮಯ. ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣವನ್ನು ಅಲ್ಲಿ ಕಲ್ಪಿಸಿಕೊಡಲಾಗುತ್ತೆ. ಹಾಗಾಗಿ ಈ 60 ದಿನಗಳ ಸಂದರ್ಭದಲ್ಲಿ ಆ ಮೀನುಗಳು ಮೊಟ್ಟೆ ಇಟ್ಟು ಅವು ಮರಿಗಳಾಗಿ ಸಾಕಷ್ಟು ಮೀನು ಸಂಖ್ಯೆ ಕೂಡ ವೃದ್ಧಿಯಾಗುತ್ತೆಂಬ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಬಾರಿ ಮಳೆಯ ವಾತಾವರಣವನ್ನು ನೋಡ್ತಾ ಹೋದ್ರೆ ಈ 60 ದಿನಗಳ ಕಾಲಾವಧಿಯಲ್ಲಿ ಮಳೆ ಬಂದಂತೂ ಬಹಳಷ್ಟು ಅತ್ಯಲ್ಪ ಅಂತ ಹೇಳ್ಬೋದು. ಜುಲೈ ತಿಂಗಳು ಅದು ದಟ್ಟ ಮಳೆಗಾಲದ ಸಮಯ. ಆದ್ರೆ ಈ ಬಾರಿ ಮಳೆ ಬಂದಂತ ನೋಡಿದ್ರೆ ಅದು ಬಹಳಷ್ಟು ಕಡಿಮೆ. ಕಳೆದ ಹಲವಾರು ವರ್ಷಗಳನ್ನ ಹೋಲಿಕೆ ಮಾಡಿ ನೋಡೋದಾದ್ರೆ ಈ ಬಾರಿ ಮಳೆ ಅದು ಬಹಳ ಕಡಿಮೆ ಅಂತ ಹೇಳ್ಬೋದು. ಮೀನುಗಾರರೇ ಹೇಳೋ ಪ್ರಕಾರವಾಗಿ ಸಮುದ್ರದಲ್ಲಿ ತೂಫಾನ್ ಆಗಿರೋದೇ ಬಹಳಷ್ಟು ಲೇಟ್ ಆಗಿ, ಹಾಗಾಗಿ ಈ ಬಾರಿ ಮೀನುಗಳು ಆ ಸಂತಾನೋತ್ಪತ್ತಿಯಲ್ಲಿ ಸರಿಯಾಗಿ ಆಗಿದ್ಯಾ ಇಲ್ವೋ ಎಂಬ ಒಂದು ರೀತಿಯಾಗಿ ಸಣ್ಣ ಚಿಂತನೆ ಕೂಡ ಮೀನುಗಾರರ ಬಳಿ ಇರುವಂತದ್ದು. ಪ್ರತಿಯೊಬ್ಬ ಮೀನುಗಾರರು ತಮ್ಮ ಬೋಟ್ಗಳನ್ನ ಕಡಲಿಗೆ ಇಳಿಸಬೇಕಾದ್ರೆ ಸುಮಾರು 8 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಯಾಕಂದ್ರೆ 2 ತಿಂಗಳ ಕಾಲ ನೀರಲ್ಲೇ ಇದ್ದು ಆ ಬೋಟ್ಗಳ ಹಲವು ಉಪಕರಣಗಳು ಅದು ತುಕ್ಕು ಹಿಡಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಲೆಯನ್ನ ಮತ್ತೆ ನೇಯಬೇಕಾಗತ್ತೆ. ಜೊತೆಗೆ ಬೋಟ್ ಅನ್ನ ಸದೃಢವಾಗಿ ಬಲಿಷ್ಠವಾಗಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ತಯಾರಿಗಳನ್ನ ಮಾಡಬೇಕಾಗತ್ತೆ. ನಾಳೆಯಿಂದ 1ನೇ ತಾರೀಕಿಂದ ಮೀನುಗಾರಿಕೆ ಪ್ರಾರಂಭ ಆಗ್ತದೆ. ಆದರೆ ಕಳೆದ ಬಾರಿ ಒಳ್ಳೆ ಕ್ಯಾಚಸ್ ಇತ್ತು, ಒಳ್ಳೆ ಒಂದು ಆದಾಯವನ್ನ ಗಳಿಸಿ ನಮ್ಮ ಮೀನುಗಾರರು. ಆದರೆ ಈ ಬಾರಿ ಮಳೆಯ ಕೊರತೆ, ಅದೇ ರೀತಿ ಸಮುದ್ರದ ಒಂದು ಏನು ತುಫಾನ್ ಆಗುವಂಥದ್ದು ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಆಗಸ್ಟ್ 1ರ ನಂತರ ಪ್ರಾರಂಭ ಆದರೂ ಕೂಡ ನಿರೀಕ್ಷೆ ತುಂಬಾ ಇದೆ ಮೀನುಗಾರರಿಂದ. ಆದರೆ ಕಡಲ ಒಂದು ಹೋದ್ಮೇಲೆ ಯಾವ ರೀತಿ ನಮಗೆ ಮೀನಿನ ಸಂಪತ್ತು ಸಿಗುತ್ತೆ ಅನ್ನೋದು ಮಾತ್ರ ಇನ್ನು ಬರುವ ದಿನಗಳಲ್ಲಿ ಗೊತ್ತಾಗಬಹುದು, ಯಾವ ರೀತಿ ಇರುತ್ತೆ ಅನ್ನೋದು. ನಾವು ನಿರೀಕ್ಷೆಯಲ್ಲಿದ್ದೇವೆ. ಯಾಕೆಂದ್ರೆ ಕಳೆದ ಬಾರಿ ಒಳ್ಳೆ ಕ್ಯಾಚಸ್ ಆಗಿದೆ, ಈ ಬಾರಿ ಕೂಡ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಹೋಗ್ತಾ ಇದ್ದೇವೆ. ಬಹಳಷ್ಟು ಅಂದ್ರೆ ಸಾಧಾರಣ ಒಂದು 5ರಿಂದ 6-8 ಲಕ್ಷದವರೆಗೆ ನಾವು ಒಂದು ಇನ್ವೆಸ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಹೋಗ್ಲಿಕ್ಕೆ. ಆದರೆ ಬರುವಾಗ ಏನು ಸಿಗುತ್ತೆ ಅನ್ನೋದು ಮಾತ್ರ ಇನ್ನು ದೇವರ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಹಾಗಾಗಿ ನೋಡುವ ಏನಂತ. 10 ವರ್ಷದ ನಂತರ 3ನೇ ಹಂತದ ಕಾಮಗಾರಿ ಪ್ರಾರಂಭ ಆಯಿತು. ಹೋದ ವರ್ಷ ಪ್ರಾರಂಭ ಆಗಿದೆ. ಅದನ್ನ ಕಂಪ್ಲೀಟ್ ಮಾಡದೇನೆ ಮೊದಲ ಹಂತದವನ್ನ ಮತ್ಸ್ಯ ಸಂಪದ ಯೋಜನೆಯಲ್ಲಿ 34 ಕೋಟಿಯಷ್ಟು ಬಿಡುಗಡೆ ಆಗಿತ್ತು. ಅದನ್ನ ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ಅವರು. ನಾವು 2 ಕೂಡ ಮಾಡಿ ಕೊಡ್ತೇವೆ ಅನ್ನೋ ದೃಷ್ಟಿಯಿಂದ ಅವರಿಗೆ ಕೂಡ ಅದನ್ನು ಕೂಡ ಹೊಡೆದಾಕಿರ್ಲಿ ಕೊಟ್ಟರು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಈ ವರ್ಷ ನಿಜ ಆಕ್ಚುಲಿ ಈ ವರ್ಷ ಈ ಟೈಮ್ ಅಲ್ಲಿ ಸಾಧಾರಣ ಒಂದು 70% ಬೋಟ್ ರೆಡಿ ಆಗ್ತಾ ಇತ್ತು ಕಳೆದ ಬಾರಿಯ ಒಂದು 2 ವರ್ಷ ಮುಂಚೆ. ಆದ್ರೆ ಈ ಬಾರಿ ಒಂದು 20-30% ಬೋಟ್ ರೆಡಿ ಆಗ್ತಾ ಇಲ್ಲ. ಯಾಕಂದ್ರೆ ಐಸ್ ಹಾಕ್ಲಿಕ್ಕೆ ಜಾಗ ಇಲ್ಲ, ಮೀನು ಖಾಲಿ ಮಾಡ್ಲಿಕ್ಕೆ ಜಾಗ ಇಲ್ಲ ಹೋದ್ರೆ. ಅದೇ ರೀತಿ ಐಸ್ ನೀರು ಹಾಕ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಅವ್ಯವಸ್ಥೆಯಿಂದ ಮಂಗಳೂರು ಧಕ್ಕೆ ಅಂದ್ರೆ ಒಂದು ಅವ್ಯವಸ್ಥೆಯಿಂದ ಕೂಡಿರುವಂತಹ ಒಂದು ಪ್ರದೇಶ ಆಗಿದೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಒಂದು ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಾಗಿ ನಾನು ಈ ಮೂಲಕ ವಿನಂತಿ ಅವರ ಹತ್ರ. ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಸುಮಾರು 2,000ಕ್ಕೂ ಅಧಿಕ ಜನ ಇವತ್ತು ತಮ್ಮ ಒಪ್ಪತ್ತಿನ ಊಟಕ್ಕಾಗಿ ಮೀನುಗಾರಿಕೆಯನ್ನೇ ಅವಲಂಬನೆ ಮಾಡಿದ್ದಾರೆ. ಅದರಲ್ಲೂ ಅತಿ ಹೆಚ್ಚಾಗಿ ಉತ್ತರ ಭಾರತದ ಕಾರ್ಮಿಕರೇ ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿರೋರು. ಹಾಗಾಗಿ ಉತ್ತರ ಭಾರತದ ರಾಜ್ಯಗಳಿಗೆ ಹೋದಂತಹ ಕಾರ್ಮಿಕರು ಮತ್ತೆ ಸ್ವಕ್ಷೇತ್ರಕ್ಕೆ ಬಂದಿದ್ದಾರೆ. ಅಂದ್ರೆ ಕಡಲ ತಡಿಗೆ ಬಂದು ಇವತ್ತು
ಮೀನುಗಾರಿಕಾ ಬೋಟ್ನಲ್ಲಿ ಮತ್ತೆ ಆಳ ಸಮುದ್ರಕ್ಕೆ ಹೋಗಿದ್ದಾರೆ. ಇವತ್ತು ಹೋಗುವಂತ ಬೋಟ್ಗಳು ಮತ್ತೆ ವಾಪಸ್ ಬರುವಂತದ್ದು ಅದು 7-10 ದಿನಗಳ ಬಳಿಕ. 10 ದಿನಗಳ ಬಳಿಕ ಬರುವಂತಹ ಬೋಟ್ಗಳಲ್ಲಿ ಸಾಕಷ್ಟು ಮೀನುಗಳು ಇರಲಿ ಎಂಬ ಈಗ ಪೂಜೆಯನ್ನು ಕೂಡ ಮೀನುಗಾರಿಕಾ ಸಂಘಗಳು ಮಾಡಿದೆ. ದೇವರಿಗೆ ವಿಶೇಷವಾಗಿ ಹರಕೆಗಳನ್ನು ಕೂಡ ಹೇಳಿದೆ. ಯಾಕೆಂದ್ರೆ ಪ್ರತಿ ವರ್ಷ ಕಡಲಿಗೆ ಇಳಿಯುವ ಮೊದಲು ತಮ್ಮ ಕುಲದೇವರು ಜೊತೆಗೆ ತಾವು ನಂಬಿದಂಥ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಹೋಗೋದು ಸಂಪ್ರದಾಯ. ಇವತ್ತು ಸಾಕಷ್ಟು ಬೋಟುಗಳು ಕಡಲಿಗೆ ಇಳಿದ್ರೆ ಮತ್ತಷ್ಟು ಬೋಟುಗಳು ಹೋಗುವಂಥದ್ದು. ಅದು ಬರುವ ದಿನಗಳ ಅಂದ್ರೆ ಬರುವ ತಿಂಗಳು ಆಗುವಂತಹ ಸಮುದ್ರ ಪೂಜೆಯ ಬಳಿಕ, ಸಮುದ್ರಕ್ಕೆ ಹಾಲು ತರ್ಪಣ ಆದ ಬಳಿಕ ಮತ್ತೆ ಬೋಟುಗಳನ್ನ ಕಡಲಿಗೆ ಇಳಿಸ್ತಾರೆ. ಹಾಗಾಗಿ ಸುಮಾರು 800ರಷ್ಟು ಬೋಟುಗಳು ಇವತ್ತು ಅರಬ್ಬಿ ಸಮುದ್ರಕ್ಕೆ, ಮಂಗಳೂರಿನ ಆಳ ಸಮುದ್ರಕ್ಕೆ, ಮಂಗಳೂರಿನ ಮೀನುಗಾರಿಕಾ ಬಂದರಿನಿಂದ ಇಳಿದಿದೆ. ಹಾಗಾಗಿ ಇಲ್ಲಿಂದ ಹೋಗುವಂತಹ ಪ್ರತಿಯೊರುವ ಮೀನುಗಾರರು ಕೂಡ ಒಂದು ಆಶಯದಲ್ಲಿ ಇಟ್ಕೊಂಡು ಹೋಗ್ತಾನೆ. ಈ ಬಾರಿ ಕಡಲಿನಲ್ಲಿ ಮತ್ಸ್ಯ ಸಂಪತ್ತು ಹೇರಳವಾಗಿರ್ಲಿ, ಯಾವತ್ತೂ ಬಾರದ ಮತ್ಸ್ಯಕ್ಷಾಮ ಈ ಬಾರಿಯೂ ಬರದಿರಲಿ ಎಂಬ ಒಂದು ಆಶಯದಲ್ಲಿ ಹೋಗ್ತಾನೆ. ಅವರ ಆಶಯಗಳು ಎಲ್ಲವೂ ಕೂಡ ನಿಜ ಆಗಲಿ. ಪ್ರತಿದಿನ ಸಮುದ್ರದೊಂದಿಗೆ ಸೆಣಸಾಟುವಂತಹ ವೀರ ಮೀನುಗಾರರು ಈ ಬಾರಿ ಕೂಡ ಯಶಸ್ವಿಯಾಗಿ ಮತ್ಸ್ಯ ಬೇಟೆಯನ್ನ ಮಾಡಲಿ. ಅವರ ಉದರ ಪೋಷಣೆಯ ಜೊತೆಗೆ ಜನರಿಗೆ ಆಹಾರವಾಗುವಂತಹ ಮೀನುಗಳನ್ನ ಯಥೇಚ್ಛವಾಗಿ ಮತ್ತೆ ನಾಡಿಗೆ ಕರೆತರಲಿ ಅನ್ನೋದು ನಮ್ಮ ಆಶಯ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.